ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸುನಾಮಿಯೇ ಎದ್ದಿದೆ. ಸಿಎಂ ಪರ ಇಡೀ ಕಾಂಗ್ರೆಸ್ ನಾಯಕರೇ ಒಗ್ಗಟ್ಟಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ಬೀದಿಗಿಳಿಯೋದಕ್ಕೂ ರಣತಂತ್ರ ರೂಪಿಸಿದ್ದಾರೆ. ಇದು ಒಂದು ದೊಡ್ಡ ಷಡ್ಯಂತ್ರ. ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ನಾವು ಮಾಡ್ತೇವೆ. ಸಿದ್ದರಾಮಯ್ಯ ಅಂದ್ರೆ ಮಿಸ್ಟರ್ ಪರ್ಫೆಕ್ಟ್, ಸಿದ್ದರಾಮಯ್ಯ ಅಂದ್ರೆ ಕ್ಲೀನ್ ಹ್ಯಾಂಡ್, ಸಿದ್ದರಾಮಯ್ಯ ಅಂದ್ರೆ ಒಂದೇ ಒಂದು ಕಳಂಕವೂ ಇಲ್ಲದಂತ ರಾಜಕಾರಣಿ. ಇವೆಲ್ಲವೂ ಸಿದ್ದರಾಮಯ್ಯರ ಅಭಿಮಾನಿಗಳು ಕೊಡ್ತಾ ಇದ್ದಂತ ಬಿರುದುಗಳು. ಆದ್ರೀಗ ಇದೇ ಕ್ಲೀನ್ ಹ್ಯಾಂಡ್ ಸಿದ್ದರಾಮಯ್ಯಗೆ ಮೋಡ ಮುಳುವಾಗುವಂತೆ ಕಾಣ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ಮಧ್ಯೆ ಪ್ರಾಸಿಕ್ಯೂಷನ್ ಫೈಟ್ ಶುರುವಾಗಿದೆ. ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಟಗರು ಪಡೆ. ಸಿಎಂ ಪತ್ನಿಗೂ ತಟ್ಟಲಿದೆ ತನಿಖೆಯ ಬಿಸಿ. 4 ದಶಕಗಳ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡಿದಂಥವರು ಸಿದ್ದರಾಮಯ್ಯ. ಆದರೆ ತಮ್ಮ ರಾಜಕೀಯದ ಸಂಧ್ಯಾ ಕಾಲದಲ್ಲಿರುವಂತಹ ಹೊತ್ತಲ್ಲೇ ಮೋಡ ಉರುಳು ಸುತ್ತಕೊಂಡಿದೆ. ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರವಲ್ಲ, ಸಿಎಂ ಪತ್ನಿಗೂ ವಿಚಾರಣೆ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ಸಿಎಂ ಪತ್ನಿ ಆಗಿದ್ರೂ ಕೂಡ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಂಡವರಲ್ಲ, ಸರ್ಕಾರಿ ಕಾರ್ಯಕ್ರಮಗಳ ಕಡೆ ಸುಳಿದವರಲ್ಲ. ಸಿದ್ದರಾಮಯ್ಯರ ಪತ್ನಿ ಅಂದ್ರೆ ತುಂಬಾನೇ ಸರಳತೆ ಅನ್ನುವಂತ ಮಾತಿದೆ. ಆದ್ರೀಗ ಇದೇ ಸಿದ್ದು ಪತ್ನಿಗೆ ತವರು ಮನೆಯಿಂದ ಬಂದಂತ ನಿವೇಶನಗಳು ಕಂಟಕವಾಗಿವೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡ್ತಾ ಇದ್ದಂತೆ ಹೈಕಮಾಂಡ್ ಸಿದ್ದು ಬೆನ್ನಿಗೆ ನಿಂತಿದೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆ ನಡೆಸಿದ್ದಾರಂತೆ. ಈ ವೇಳೆ ಕಾಂಗ್ರೆಸ್ ಪಕ್ಷವೇ ನಿಮ್ಮ ಬೆಂಬಲಕ್ಕಿದೆ ಅನ್ನುವಂತ ಭರವಸೆ ನೀಡಿದ್ದಾರಂತೆ. ಕಾಂಗ್ರೆಸ್ ಪಕ್ಷ ಸಚಿವ ಸಂಪುಟ ನಿಮ್ಮ ಜೊತೆಗಿದೆ, ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದು ಕಾನೂನು ಬಾಹಿರ. ಹೀಗಾಗಿ ನಾವೆಲ್ಲರೂ ಕೂಡ ಕಾನೂನು ಹೋರಾಟ ಮಾಡೋಣ. ಕಾನೂನು ಹೋರಾಟದಲ್ಲಿ ಗೆಲುವು ಸಿಗುವಂತ ವಿಶ್ವಾಸ ಇರಲಿ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಆಗಿದ್ದಾರೆ, ಹೀಗಾಗಿಯೇ ಕೇಂದ್ರದ ಸೂಚನೆಯಂತೆ ನಡೆದುಕೊಳ್ತಿದ್ದಾರೆ. ಇದೇ ವಿಷಯವನ್ನ ಮುಂದಿಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋಣ. ಸುಸ್ಥಿರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ತಂತ್ರ ಮಾಡ್ತಿದ್ದಾರೆ. ಹೀಗಾಗಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಹೋರಾಟ ಮಾಡೋಣ ಅಂತ ಸಿದ್ದರಾಮಯ್ಯನವರಿಗೆ ಅಭಯ ನೀಡಿದ್ದಾರಂತೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಒಳಬೇಗುದಿಗಳಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸಿದ್ದು ವಿರುದ್ಧ ಒಂದೇ ಒಂದು ನಿರ್ಧಾರ ಕೈಗೊಂಡ್ರು ಅದು ಪಕ್ಷಕ್ಕೆ ಹೊಡೆತ ಕೊಡೋದು ಗ್ಯಾರಂಟಿ. ಕೈ ಆತಂಕ ಏನು? ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮಾಸ್ ಲೀಡರ್. ಹೀಗಾಗಿ ಇವರನ್ನ ಕೆಳಗಿಳಿಸಿದ್ರೆ ಅಹಿಂದ ವರ್ಗದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಇದು ಇತರೆ ರಾಜ್ಯಗಳ ಚುನಾವಣೆ ಮೇಲೂ ಎಫೆಕ್ಟ್ ಬೀರುವಂತ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ ಬಣ ರಾಜಕೀಯ ಕಿಚ್ಚು ದಗದಗಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯಪಾಲರ ವಿರುದ್ಧವೇ ಕಾನೂನು ಸಮರ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿರೋದು. ಪ್ರಾಸಿಕ್ಯೂಷನ್ ವಿರುದ್ಧ ಲಾಯರ್ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ. ಆದರೆ ಲೋಕಾಯುಕ್ತಕ್ಕೆ ಟಿಜೆ ಅಬ್ರಹಾಂ ದೂರು ನೀಡಿರೋದ್ರಿಂದ ಈ ದೂರಿನ ಆಧಾರದ ಮೇಲೆನೆ ಕೇಸ್ ದಾಖಲಿಸಿ ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧವಾಗಿರುವಂತ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ತಡೆ ಕೋರಿ ನಾಳೆ ಅರ್ಜಿ ಸಲ್ಲಿಸಲಿದ್ದಾರೆ. ಹಾಗಾದ್ರೆ ಸೆಕ್ಷನ್ 17A ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸೆಕ್ಷನ್ 17A ಅಂದ್ರೆ ಬೇರೇನೂ ಅಲ್ಲ, ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತ ಕಾನೂನು. ಈ ಸೆಕ್ಷನ್ ಅಡಿಯಲ್ಲಿ ನೇರವಾಗಿ ಪೊಲೀಸರಿಂದ ತನಿಖೆ ನಡೆಯೋದು ಅಸಾಧ್ಯ. ಅಂದ್ರೆ ನೇರವಾಗಿ ಲೋಕಾಯುಕ್ತ, ಸಿಐಡಿ, ಎಸ್ಐಟಿ ತನಿಖೆ ನಡೆಸಲಿಕ್ಕೆ ಆಗಲ್ಲ. ಗವರ್ನರ್ ಅನುಮತಿ ಮೇರೆಗೆ ಮಾತ್ರ ತನಿಖೆಯನ್ನ ನಡೆಸಬಹುದು. ಭ್ರಷ್ಟಾಚಾರ, ಕ್ರಿಮಿನಲ್, ಇತರೆ ಕೇಸ್ಗಳ ಬಗ್ಗೆ ತನಿಖೆ ನಡೆಯಲಿದೆ. ಇನ್ನು ಸೆಕ್ಷನ್ 218 ರ ಅಡಿಯೂ ಕೂಡ 16 ನಿಯಮಗಳಿದ್ದಾವೆ. ಹೀಗಾಗಿ ಈ ಸೆಕ್ಷನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಸೆಕ್ಷನ್ 218 ಅಂದ್ರೆ ಜನಪ್ರತಿನಿಧಿಗಳ ತನಿಖೆಗೆ ಇರುವಂತ ಕಾನೂನು. ಭ್ರಷ್ಟಾಚಾರ ಕೇಸ್ನಲ್ಲಿ ರಕ್ಷಣೆ ಆರೋಪ ಬಂದಾಗ ಈ ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ. ಅಲ್ಲದೆ ದಾಖಲೆ ತಿದ್ದುಪಡಿ ಮಾಡಿ ಮೋಸ ಮಾಡಿದ ಆರೋಪ ಕೇಳಿ ಬಂದ್ರೆ, ಅಕ್ರಮವಾಗಿ ಆಸ್ತಿ ವರ್ಗಾವಣೆ, ಪರಭಾರೆ ಮಾಡಿದ ಆರೋಪವಿದ್ದಾಗ, ಹಾಗೆಯೇ ಸಾರ್ವಜನಿಕ ಆಸ್ತಿ ದುರುಪಯೋಗ ಮಾಡಿಕೊಂಡ ಆರೋಪ ಕೇಳಿ ಬಂದಾಗ ಈ ಸೆಕ್ಷನ್ ಅಡಿಯಲ್ಲಿ ತನಿಖೆ ನಡೆಸಬಹುದು. ಅಪರಾಧ ಸಾಬೀತಾದ್ರೆ 6 ತಿಂಗಳು ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸುವಂತ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ಸಮ್ಮತಿ, ಸಿಡಿದೆದ್ದ ಕೈಪಡೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸುವುದಾಗಿ
ಡಿಸಿಎಂ ಡಿಕೆ ಶಿವಕುಮಾರ್ ಕರೆಯನ್ನ ಕೊಟ್ಟಿದ್ದಾರೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಕಾರಜೋಳ ಅಶೋಕ್ ಎಚ್ಡಿಕೆ ಬಗ್ಗೆ ಎಲ್ಲ ಗೊತ್ತಿದೆ, ಹೀಗಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಕಾಲದಲ್ಲಿ ನಡೆದಂತ ಎಲ್ಲಾ ಹಗರಣಗಳ ತನಿಖೆ ನಡೀತಾ ಇದೆ, ಎಲ್ಲವೂ ಬಯಲಾದ್ರೆ ಬಿಜೆಪಿ ಅರ್ಧದಷ್ಟು ನಾಯಕರು ಜೈಲಲ್ಲಿರ್ತಾರೆ ಅಂತ ಬಾಂಬ್ ಹಾಕಿದ್ದಾರೆ. ಹಾಗೆಯೇ ಪರಮೇಶ್ವರ್ ಕೂಡ ದೋಸ್ತಿ ವಿರುದ್ಧ ನಿಗ್ಗಿ ಕೆಂಡ ಕಾರಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರನ ಇಶ್ಯೂ ಇಲ್ಲದೆ ಹೋದ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ದಳದವರು ಬಿಜೆಪಿಯವರು ಏನೇನು ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ನಾವು ಎಲ್ಲ ಏನು 35-40 ಹಗರಣಗಳಿದೆ ತನಿಖೆ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ. ಕೆಲವುದಕ್ಕೆ ರಿಪೋರ್ಟ್ ಬಂದಿದೆ, ಕೆಲವು ಬಂದಿಲ್ಲ. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಆಶ್ವಾಸನೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಇನ್ನು 6 ತಿಂಗಳಲ್ಲಿ ಇವರಿಗೆಲ್ಲರೂ ಅರ್ಧ ಮಂದಿ ಜೈಲಲ್ಲಿ, ಇನ್ನು ಅರ್ಧ ಮಂದಿ ಬೇಲ್ನಲ್ಲಿ ಇರ್ತಾರೆ. ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿದ್ದಿಲ್ಲ. ಆದ್ರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ನಾವು ಮಾಡ್ತೇವೆ. ಸಿದ್ದುಪುರ ದೆಹಲಿಯಿಂದ ಬರ್ತಾ ಇದೆ ಲಾಯರ್ ಟೀಮ್. ಪ್ರಾಸಿಕ್ಯೂಷನ್ ಫೈಟ್ ಮಧ್ಯೆನೇ ಸಿಎಂ ಸಿದ್ದರಾಮಯ್ಯ ಗುರುವಾರ ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ. ಈ ವೇಳೆ ಮೂಡ ಹಾಗೂ ಪ್ರಾಸಿಕ್ಯೂಷನ್ ಬಗ್ಗೆ ಚರ್ಚೆ ನಡೆಸಲಿದ್ದು, ಶಾಸಕರ ಬೆಂಬಲ ಕೋರ್ಲಿಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ನಾಳಿನ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸೋದ್ರಿಂದಾಗಿ ದೆಹಲಿಯಿಂದ ಲಾಯರ್ ಟೀಮ್ ಎಂಟ್ರಿ ಕೊಡ್ತಾ ಇದೆ. ಹಿರಿಯ ವಕೀಲ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತೇ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ನಡೆಸಿದ್ದು, ಮೈಸೂರು, ಹಾಸನ, ಚಿಕ್ಕಮಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರು ಹಾಗೂ ದೋಸ್ತಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ನ್ಯೂಸ್ 18ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣ ವಿರುದ್ಧ ತನಿಖೆ ಆಗಬೇಕು, ಹೀಗಾಗಿ ಮಂಗಳವಾರ ಕೋರ್ಟ್ಗೆ ಎಲ್ಲ ದಾಖಲೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ರಾಜ್ಯಪಾಲರ ಒಂದು ಅನುಮತಿಯನ್ನು ಕೊಟ್ಟರಿಂದ ಮಾನ್ಯ ನ್ಯಾಯಾಲಯ ನಮ್ಮಕ್ಕೆ ನಾವು ಅನುಮತಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಸೊ ಅದನ್ನು ಆಧರಿಸಿ 20ನೇ ತಾರೀಕು ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಕಾದಿದ್ದೀವಿ. ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಹೋದಲ್ಲಿ ಬಂದಲ್ಲಿ ಕಿಡಿಕಾರ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಮೇಲೂ ಕೂಡ ಕೇಸ್ ಇದೆ ಅಂತ ಹೇಳಿದ್ರು. ಇದಕ್ಕೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ, ಜೊಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರನ್ನೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಕುಮಾರಸ್ವಾಮಿ ಮೇಲೆ ಗವರ್ನರಿಗೆ ನಾವು ಕಳಿಸಿದ್ದು ಅಲ್ಲಿ 8 ತಿಂಗಳಾಯ್ತು, 6 ತಿಂಗಳಾಯ್ತು, ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ. ನಂದು 24 ಗಂಟೆ ಒಳಗೆ ಕೊಟ್ಬಿಟ್ರು, ನೋಟಿಸ್ ಕೊಟ್ಬಿಟ್ರು. ಯಾಕೆ ಈ ಡ್ರಾಮಾಗಳು? ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗವರ್ನರಿಗೆ ಕಳಿಸೋ ಈ ಡ್ರಾಮಾ ಯಾಕೆ? ಎದುರಿಸ್ಲಿಕ್ಕ ನನ್ನ ಬಾಯಿ ಮುಚ್ಚಿಸ್ಲಿಕ್ಕ? ಸಿಎಂಗೆ ಮೂಡ ಕಂಟಕ, ಬಿಜೆಪಿಗೆ ಬ್ರಹ್ಮಾಸ್ತ್ರ. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ದೋಸ್ತಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇದೇ ವಿಷಯವನ್ನ ಮುಂದಿಟ್ಕೊಂಡು ಹೋರಾಟ ತೀವ್ರಗೊಳಿಸೋದಕ್ಕೆ ಪ್ಲಾನ್ ರೆಡಿ ಮಾಡಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಾಳೆ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ನಾಳೆ ಹಮ್ಮಿಕೊಂಡಿದ್ದೀನಿ. ನಾನು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಶಾಸಕರು, ದಯವಿಟ್ಟು MLCಗಳು ಮುಖ್ಯಮಂತ್ರಿಯ ರಾಜೀನಾಮೆಗೆ ನಾವು ಆಗ್ರಹಿಸಿ ನಾವು ಕೂಡ ನಾಳೆ ಹೋರಾಟವನ್ನ ನಾವು ಮಾಡೋರಿದ್ದೀವಿ. ಒಟ್ಟಿನಲ್ಲಿ ಮೂಡ ಹಗರಣ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾಗಿ ಕಾಡ್ತಾ ಇರುವಂತದ್ದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.